ಜನ ಇಲ್ಲಿ ಸೇರಿದ್ದೀವಿ. ಆದರೆ ಮುಂಬರುವ ದಿನಗಳಲ್ಲಿ ದೇವಾಲಯ ಸಾವಿರಾರು ವರ್ಷ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಪೂರ್ತಿ ಕಲ್ಲಿನಲ್ಲಿ ನಾವು ಕಟ್ಟಿದ್ದು. ಅದಕ್ಕೆ ವಾಸ್ತು ರಾಘವೇಂದ್ರ ಅವರು ಭಾಳ ಸಹಾಯ ಮಾಡಿದ್ದಾರೆ. ಮತ್ತು ಇದಕ್ಕೆ ಇಂಜಿನಿಯರ್ ಆಗಿ ನಮ್ಮ ರಾಘವೇಂದ್ರ ಅವರು ಉಡುಪಿ ಮೂಲದವರು, ಅವರು ಕೂಡ ಕೆಲಸ ಮಾಡಿದ್ದಾರೆ. ನಾವು 5 ವರ್ಷದಿಂದ ಒಂದು ಲೆಕ್ಕ ಹಾಕಿದ್ವಿ, ಒಂದು 3 ವರ್ಷದಲ್ಲಿ ದೇವಾಲಯ ಕಂಪ್ಲೀಟ್ ಆಗಬೇಕು ಅಂತ. ಆದರೆ ಈ ಕಲ್ಲಿನ ಕೆತ್ತನೆ ಕೆಲಸ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ನಂತರ 2 ಸರಿ ಮಳೆನೇ ಭಾಳ ಬಂದಿದ್ದರಿಂದ 3 ತಿಂಗಳು ಇಲ್ಲಿ ಯಾರೂ ಒಳಗೆ ಬರೋಕ್ಕಾಗಲಿಲ್ಲ. ಆಮೇಲೆ ಕೊರೋನಾ ಇರೋದ್ರಿಂದ 3-4 ಸರಿ 3-4 ತಿಂಗಳ ಬಂದ್ ಮಾಡುವಂಥ ಪ್ರಸಂಗ ಬಂತು. ಹೀಗಾಗಿ ನಮ್ಮ ಲೆಕ್ಕಕ್ಕಿಂತ ಒಂದು 2 ವರ್ಷ ಲೇಟಾಗಿದೆ. ಇದು 4-5 ತಿಂಗಳ ಹಿಂದೆ ಪೂರ್ತಿ ಮುಗಿಲಿಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಇದ್ದಾಗ ನಾವು ಯೋಚನೆ ಮಾಡಿ, ಆರಾಧನಾ ಟ್ರಸ್ಟಿನ ಆಡಳಿತ ಮಂಡಳಿ ಯೋಚನೆ ಮಾಡಿ ಶೃಂಗೇರಿ ಮಠದ ಶ್ರೀಗಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋಣ, ಇದನ್ನು ಮುಂದೆ ಅವ್ರು ನಡೆಸ್ಕೊಂಡು ಹೋಗಬೇಕು ಉದ್ಘಾಟನೆ ಮಾಡಿ. ನಾವು ಶ್ರೀಗಳ ಹತ್ರ ಹೋಗಿ ಮೊದಲ ಭೇಟಿ ಅವ್ರದ್ದು ನಮ್ಮದು ಹೋಗಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿದರು. ಆದರೆ 2 ತಿಂಗಳಿಗೆ ಮಾಡೋಕ್ಕೆ ಬರಲ್ಲ, ಇನ್ನೊಂದು 3-4 ತಿಂಗಳಾಗುತ್ತೆ. ಈಗ ದಕ್ಷಿಣಾಯನ ಉತ್ತರಾಯಣ ಸ್ಟಾರ್ಟ್ ಆಗೋದೇ ಆಫ್ಟರ್ 15 ಜನವರಿ ಆಯಿತು ಅಂಥೇಳಿ, ಮುಂದೆ ಜನವರಿಯಲ್ಲಿ ಮಾಡಬೇಕಂದ್ರೆ ರಾಮ ಮಂದಿರ ಉದ್ಘಾಟನೆ ಇತ್ತು. ಹೀಗಾಗಿ ಪೂಜ್ಯರು ಕೊಟ್ಟಂಥ ಫೆಬ್ರವರಿ 22 ಇವತ್ತು ಈ ಉದ್ಘಾಟನೆಯನ್ನು ಅವರ ಅಮೃತ ಹಸ್ತದಿಂದ ಆಗಿದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ನಾನು ಇಲ್ಲಿ ಹೆಚ್ಚು ಗಲಾಟೆ ಆದರೆ ನಮ್ಮ ಸ್ಥಾಪನೆ ಮಾಡೋದು ಉದ್ದೇಶನೇ ಸರಿ ಆಗಲ್ಲ. ನಮ್ಮದೇನು ಪೊಲೀಸ್ ಹಚ್ಚಿ ಎಲ್ಲ ಹಚ್ಚಿ ಕಂಟ್ರೋಲ್ ಮಾಡೋದು ಸರಿಯಲ್ಲ ಅಂಥೇಳಿ ಅತೀ ನಮ್ಮ ಬ್ಲಡ್ ರಿಲೇಷನ್ ಹತ್ತಿರದವರು ಮತ್ತು ನಮಗೆ ದಿನ ಟಚ್ನಲ್ಲಿರೋರು ಈ ಭಾಗದ ಜನರನ್ನು ನಾವು ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಸಂತೋಷವಾಗಿ ಬಂದು ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ದೇವಾಲಯ ಕಟ್ಟುವಾಗ ಅನೇಕ ಜಗದ್ಗುರುಗಳು ದೊಡ್ಡ ದೊಡ್ಡ ಪಂಡಿತರೆಲ್ಲ ಬಂದು ನೋಡಿ, ತುಂಬ ಒಳ್ಳೆಯ ವೈಬ್ರೇಷನ್ ಇದೆ, ನೀವು ಇಲ್ಲಿ ಮಾಡ್ತಾ ಇರೋದು ಭಾಳ ಒಳ್ಳೆಯ ಕೆಲಸ, ನೀವು ಸಂಸಾರಸ್ಥರು, ನೀವು ಒಬ್ಬರೇ ಗುಡಿ ಕಟ್ಟಬಾರ್ದು, ಪಬ್ಲಿಕ್ ಫಂಡ್ ಕಂಟ್ರಿಬ್ಯೂಷನ್ ಶುಡ್ ಬಿ ದೇರ್ ಅಂದಾಗ ನಾವು ಒಂದು ಮನವಿ ಪತ್ರ ಮಾಡಿ ನಮ್ಮ ಆತ್ಮೀಯರಲ್ಲಿ 3007 ಜನರಲ್ಲಿ ನಾವು ದುಡ್ಡನ್ನು ಕಲೆಕ್ಷನ್ ಮಾಡಿದ್ವಿ. 1,33,00,000 ದುಡ್ಡು ನಮಗೆ ಕಲೆಕ್ಷನ್ ರೂಪದಲ್ಲಿ ಬಂದಿದ್ದು ಭಾಳ ಸಂತೋಷ. ಅವರು ಕೂಡ ಎಲ್ಲ ಸಂತೋಷವಾಗಿ ಕೊಟ್ಟಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಕರೀಲೇಬೇಕು. ಆದರೆ ಅನೇಕ ಮಂದಿ ಕರೆದರೆ ಇಲ್ಲಿ ಇದು ಭಾಳ ಅಡಚಣೆ ಆಗತ್ತೆ ಎಲ್ಲರಿಗೂ ಅನ್ನೋ ಉದ್ದೇಶದಿಂದ ಅವ್ರನ್ನ ಕರೀಲಿಲ್ಲ. ಅವರಲ್ಲಿ ನನಗೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಇನ್ನೂ ಅನೇಕ ಜನ ಪಬ್ಲಿಕ್ಕು ಸಾವಿರಾರು ಜನ ಕಾಯ್ತಾ ಇದ್ದಾರೆ, ಈ ಗುಡಿ ಯಾವಾಗ ಓಪ್ನಿಂಗು ನಾವು ಬರ್ತೀವಿ ಅಂಥೇಳಿ. ಓಪ್ನಿಂಗ್ ಏನೋ ಸನೇಹದಾಗ ಆಗುತ್ತೆ, ಆದರೆ ನಿಮಗೆ ಇನ್ವಿಟೇಷನ್ ಇಲ್ಲ, ಓಪ್ನಿಂಗ್ ಆದಮೇಲೆ ಬರೋದು ಅಂತ. ಹೀಗೆ ಅನಿವಾರ್ಯ ಪರಿಸ್ಥಿತಿ. ಇನ್ನೂ ಒಂದು ಭಾಳ ಮಹತ್ವದ ಸಂಗತಿ ಇದೆ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಗಬ್ಬೂರಿನಿಂದ ಹಿಡಿದು ತಡಸ್ 25 ಕಿಲೋಮೀಟರ್ ಅಂತರ, ಇದರಲ್ಲಿ ತುಂಬ ಒಳ್ಳೆಯ ವೈಬ್ರೇಷನ್ ಇದೆ. ಬಹಳಷ್ಟು ದೇವಾಲಯಗಳು ಇಲ್ಲಿ ನಿರ್ಮಾಣ ಆಗಿದೆ. ಅಂದಾಜು 30 ವರ್ಷದ ಹಿಂದೆ ಒಬ್ಬ PUC ಹುಡುಗ NCC ಕ್ಯಾಂಪ್ ಅಂಥೇಳಿ ಇದೇ ದೇವಾಲಯದ ಹಿಂದೆ ಏನೋ ಒಂದು ಹೊಲದಲ್ಲಿ ಒಂದು ಕ್ಯಾಂಪ್ ಮಾಡಿದ್ದಾರೆ. ಅವನಿಗೆ ಒಂದು ವೀರಭದ್ರೇಶ್ವರ ಮೂರ್ತಿ ಸಿಕ್ತು. ಇದನ್ನು ತೊಗೊಂಡು ಏನು ಮಾಡೋದು ನಾವು ನೋಡಿದರೆ ಜೈನರು ಅಂಥೇಳಿ
ಹೋಗಿ ಅಲ್ಲಿ ಒಬ್ಬರು ಯಾರ್ದೋ ಮನೆಯಾಗ ಇದನ್ನ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರು. ಅವರು ಈಗ ಇಟ್ಟು ಹೋಗಪ್ಪ ಅಂತ ಹೇಳಿದರು. ತಡಸ್ದವ ಜೈನ ಸಮುದಾಯದವನು. ಆದರೆ ಪ್ರತಿನಿತ್ಯ ವೀರಭದ್ರದೇವರು ಬಂದು ನಿನಗೆ ಮನೆ ಅಲ್ಲಿ ಕೊಟ್ಟು ಬರೋಕ್ಕೆ ಕೊಟ್ಟಿಲ್ಲ, ಅದನ್ನು ಇಲ್ಲಿ ಬಂದು ನಿಮ್ಮ ಮನೆಯಾಗ ಸ್ಥಾಪನೆ ಮಾಡುವಂತೆ. ಆಮೇಲೆ ಅತಿ ಹೆಚ್ಚಾಯಿತು ವೀರಭದ್ರದೇವರ ದಿನ ಅಂತ ಕನಸು. ಅವನು ಶಾಲೆಯನ್ನು ಬಿಟ್ಟು ಮನೆಯಲ್ಲಿನ ವೀರಭದ್ರದೇವ್ರನ್ನ ಸ್ಥಾಪನೆಯನ್ನು ಮಾಡಿದರು. ಜೈನ ಸಮುದಾಯದವರು ಅಂದಾಜು 30 ವರ್ಷ ಆಯಿತು. ತಡಸ್ದಲ್ಲಿ ಭಾಳ ವಿಜೃಂಭಣೆಯಿಂದ ಅಲ್ಲಿ ಕಾರ್ಯಕ್ರಮ ಆಗ್ತದೆ. ಆ ವೀರಭದ್ರದೇವರಿಗೆ ಭಾಳ ಜನ ನಡ್ಕೊತಾರೆ. ಗುಲ್ಬರ್ಗಾದಲ್ಲಿ ಹುಟ್ಟಿ ಬೆಳೆದ 6 ವರ್ಷದ ಮಗು, ಅವ್ರ ತಂದೆ ಹೋಗಿ ಅವ್ರನ್ನ ಹಿಮಾಲಯದಲ್ಲಿ ಬಿಡ್ತಾರೆ ಗುರುಗಳ ಕಡೆ, ಇವರಿಗೆ ಕಲಿಸಿ ಅಂಥೇಳಿ. ಆ ಗುರುಗಳು ಒಂದು 35-40 ವರ್ಷದವ್ರು ಆಗಿರ್ತಾರೆ. ಅವ್ರ ಕನಸಿನಲ್ಲಿ ಗಾಯತ್ರಿ ದೇವಿ ದಿನಾಲೂ ಬಂದು ನನ್ನ ದೇವಾಲಯವನ್ನು ನೀವು ಹುಬ್ಬಳ್ಳಿಗೆ ಹೋಗಿ ಇಂಥ ಜಾಗದಲ್ಲೇ ನಿರ್ಮಾಣ ಮಾಡಬೇಕು, ಮ್ಯಾಪ್ ಈಗಂತೂ ಗೂಗಲ್ ಇದೆ, ನೀವು ನೋಡ್ತೀರಿ. ಆವಾಗ ಅವರು ನಾನು ಕರ್ನಾಟಕದವನು ಬಿಟ್ಟು ಬಂದು 40 ವರ್ಷ ಆಯ್ತು, ನಾ ಏನು ಇಲ್ಲಿ ಮಾಡೋದು. ಅವರು ಅಲ್ಲಿ ಹೋದರು, ಇಲ್ಲಿ ಬಂದು ನೋಡ್ತಾರೆ, ಅಲ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಅದಕ್ಕೊಂದು ಏನೋ ಜಾಗಕ್ಕೆ ಬೆಲೆ ಹೇಳ್ತಾರೆ. ಇವ್ರ ಕಡೆ ಮಾತ್ರ ಏನಿಲ್ಲ. ಮಾರ್ಕೆಟ್ನಲ್ಲಿ ಹೋಗಿ ಇಂಥದ್ದೊಂದು ವಿಚಾರ ಇದೆ, ಏನು ಮಾಡೋದು, ಗಾಯತ್ರಿ ಮಂದಿರ ಕಟ್ಟಬೇಕು ಅಂತೇಳಿ ಅಲಿತಾರೆ. ಆವಾಗ ಕೆಲವರು ಒಳ್ಳೆಯ ಸಜೆಷನ್ ಕೊಡ್ತಾರೆ. ವಿಶೇಷವಾಗಿ ನಮ್ಮ ಆತ್ಮೀಯರಾದಂಥ ಆಕಳುವಾಡಿಯವರು, ವಿನಾಯಕ ಆಕಳುವಾಡಿಯವರು ಅದರ ನೇತೃತ್ವವನ್ನು ವಹಿಸಿ ಇದೇನು ಬಿಡ್ರಿ ಕಟ್ಟೋಣ ಅಂತೇಳಿ ಇಲ್ಲಿ ಗಾಯತ್ರಿ ಮಂದಿರವನ್ನು ಕಟ್ಟಿದರು. ಅವ್ರ ಕನಸಿನಲ್ಲಿ ಬಂದಿದ್ದಂಥ ಇದು 2ನೇ ಮಂದಿರ. ನನಗೆಲ್ಲ ಇವು ಕಲ್ಪನೆಗೆಲ್ಲ ಗೊತ್ತಿಲ್ಲ, ನಂತರ ಎಲ್ಲ ಗೊತ್ತಾಗಿದ್ದು. ದೇವರ ಅದೃಷ್ಟದಿಂದ ನಾವು ಇದೇ ಲೈನ್ದಾಗ ಇದ್ವಿ, ನಮ್ಮದು VRL. ಮುಂದೆ ಗಬೂರ್ನಲ್ಲಿ ಒಂದು ದೇವಾಲಯ ಆಗಿದೆ. ಅವರು ಎಲ್ಲೇ ರಾಜಸ್ಥಾನದ ಜೈನ ಸ್ವಾಮೀಜಿಗಳು, ಅವರಿಗೂ ಒಂದು ಕನಸಿನ ಪ್ರಭಾವದಿಂದ ಬಂದು ಆಗಿದೆ. ಅದೇ ರೀತಿ ಬುರುಡಸಿಂಗಿಯಲ್ಲಿ ಕೂಡ ಒಂದು ಜೈನ ಮಂದಿರ ಆಗಿದೆ. ನಮ್ಮ VRL ಕಾಂಪ್ಲೆಕ್ಸ್ ಎದುರಿಗೆ ಭಾಳ ಅದ್ಭುತವಾದಂಥ ಜೈನ ಮಂದಿರ ಆಗಿದೆ. ಅವರು ಮರಾಠಿ, ಅವರು ದಿಗಂಬರ ಜೈನರು. ಅವರಿಗೆ ಕನಸಿನಲ್ಲಿ ಬಂದು ಈ ಒಂದು ಪ್ರೇರಣೆ ಆದಾಗ ಅವರು ಗುರುಗಳ ಮುಂದೆ ಹೇಳ್ತಾರೆ, ಏನು ಮಾಡೋದ್ರಿ, ನಾನಂತೂ ದಿಗಂಬರ ಜೈನ ಸಾಂಗ್ಲಿ ಒಳಗಿರೋದು, ಇವರು ಅಲ್ಲಿ ಹೋಗು ಅಂದ್ರೆ ಹೆಂಗೆ ಹೋಗು, ಇಲ್ಲ ನೀವು ಹೋಗಿ ಅದು ಮಾಡಪ್ಪ ಅಂತ. ಜೈನ ಸಮುದಾಯ ಆರ್ಥಿಕವಾಗಿ ಭಾಳ ಬಲಿಷ್ಠ ಇದೆ, ಜಾಗತಿಕವಾಗಿ ಜಾಗೃತಿ ಇದೆ. ಅವ್ರು ಮಾಡ್ತೀನಂದರೆ 100 ಕೋಟಿ ರೂಪಾಯಿ ಹರಿದು ಬಂತು, ಒಂದು ಉತ್ತಮವಾದಂಥ ದೇವಾಲಯವನ್ನು ನಿರ್ಮಾಣ ಮಾಡಿದೆ. ಈ ರೀತಿ ಹಿನ್ನೆಲೆಯಲ್ಲಿದೆ. ಯಾರ್ದೋ ಕನಸಿನಲ್ಲಿ ದೇವರು ಬಂದು ಹೇಳಿದ್ದು. ಆದರೆ ದೇವರ ಸಂಕಲ್ಪ ನನಗಂತೂ ಕನಸಿನಲ್ಲಿ ಬರಲಿಲ್ಲ. ನನ್ನಲ್ಲಿ ಯಾವುದೋ ವಿಚಿತ್ರ ಕನಸು ಬೀಳುತ್ತವೆ, ಇಂಥವೆಲ್ಲ ಬೀಳೋದಿಲ್ಲ. ಇದೊಂದು ಡೇ ಡ್ರೀಮಿಂಗ್, ಇದೊಂದು ಮಾಡಬೇಕು ಅನ್ನೋದು ಒಂದು ಛಲ. ದ್ಯಾಟ್ ಟು ಬಿಫೋರ್ ಮೈ ಡೆತ್. ಆಮೇಲೆ ಈ ಒಂದು ಜವಾಬ್ದಾರಿಯನ್ನು ನಮ್ಮ ಮಗನಿಗೆ ವಹಿಸಿಕೊಟ್ಟೆ, ಆನಂದನಿಗೆ. ನೋಡಪ್ಪ, ಏನು ಮಾಡ್ತೀವಿ, ಚೆನ್ನಾಗಿ ಬರಬೇಕು, ಬಜೆಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಇಷ್ಟೇ ಟೈಮ್ನಲ್ಲಿ ಮಾಡಬೇಕನ್ನೋ ತಲೆ ಕೆಡಿಸ್ಕೋಬೇಡ, ನಿನಗೆ ಎಷ್ಟಾಗುತ್ತೆ ಅಷ್ಟು ಮಾಡೋ, ಇಲ್ಲಿಕ್ರೆ ಬಿಟ್ಬಿಡು, ನಾವು ಮಾಡ್ತೀನಿ. ನನ್ನ ಕಡೆ ಯಾವ್ದು ಕೆಲಸ ಆಗೋದಿಲ್ಲ ಅದು ಎಲ್ಲರಿಗೂ ಹಿಂಗೆ ಹೇಳ್ಬಿಡ್ತೀನಿ ನಾ, ಆದ್ರೆ ಮಾಡಲಿಕ್ಕೆ ಬಿಟ್ಬಿಡು, ನಾವು ಮಾಡ್ತೀವಿ ಅಂತ. ಅವ್ರು ಮಾಡೇ ಮಾಡ್ತಾರೆ. ಗುರುಗಳನ್ನು ಶಿಷ್ಯ ಮೀರಿಸಿದರೆ ಗುರುಗಳಿಗೆ ಭಾಳ ಸಂತೋಷ ಆಗುತ್ತೆ. ಅದೇ ರೀತಿ ನಮ್ಮ ಮಗನ ಪೌರುಷ ಹೇಳ್ತಾ ಇಲ್ಲ, ಅವ ನನ್ನ ಮೀರಿಸಿದ್ದಾನೆ. ಅದಕ್ಕೆ ನಾನು ಇತ್ಲಾಗಿ ಅವನ ಮಗ ಇವತ್ತು ಬಿಸ್ನೆಸ್ನಲ್ಲಿ ಬಂದಿದ್ದಾನೆ. ನಿಮ್ಮಂಥ ಆತ್ಮೀಯರು, ವೆಲ್ವಿಷರ್ಸ್, ಸಂಕೇಶ್ವರ್ ಫ್ಯಾಮಿಲಿಯವರು ಕೇಳೋದು ಅಂದರೆ, ನಿಮ್ಮ ಮೊಮ್ಮಗ ಮನೆಯಲ್ಲಿ ಭೇಟಿಯಾಗಿದ್ದ ಇದಾಯ್ತು ಏನೇನೋ ಹೇಳ್ತಾರೆ. ಆನಂದ್ ಸಂಕೇಶ್ವರ ಅವ್ರ ಅಪ್ಪನ ಮೀರಿಸ್ತಾನೆ ರೀ ಅವನು ಅಂತ ಹೇಳ್ತಾನೆ. ನಿಮ್ಮಿಂದ ಬಂದ ಒಂದು ಫೀಡ್ಬ್ಯಾಕ್ ಅದನ್ನು ನೋಡಬೇಕು.
ಈ ರೀತಿ ನಮ್ಮ ಪೂರ್ವಜನ್ಮದ ಪುಣ್ಯನೋ ಈ ರೀತಿ ನಾವು ನಮ್ಮ ಸಂಸಾರ ಭಾಳ ಒಂದು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾಯಿದೆ. ಕಳೆದ 10 ವರ್ಷದ ಹಿಂದೆ ಕೇಂದ್ರ ಸರ್ಕಾರದ ನಿಲುವು ಹೇಗಿತ್ತು ಅಂದರೆ, ಕೇವಲ ನೀವು ರಾಮ ಅಂತಂದರೆ ಅದೊಂದು ದೊಡ್ಡ ಅಪರಾಧ. ನೀವು ರಾಮನ ಟೆಂಪಲ್ ಕಟ್ತೀರ ಅಂದರೆ ಅದು ಅತ್ಯಂತ ದೊಡ್ಡ ಅಪರಾಧ. ಇಡೀ ಜಗತ್ತಿನ ಜನ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ನಿಮಗೆ ವಾಹನಗಳಿಗೆ ಫೇಲ್ ಕೊಡಲ್ಲ ಅನ್ನೋ ಭಾವನೆ ಇತ್ತು. ನಾವು ಹಿಂದೂಗಳು ಯಾವಾಗಲೂ ಹಿಂದೆ ಉಳಿದಿರಬೇಕು ಅನ್ನೋ ಭಾವನೆ ಇತ್ತು. ನಾವು ಅನೇಕ ಪತ್ರಿಕೆಯಲ್ಲಿ, ಅನೇಕ ವಾಟ್ಸಪ್ಗಳಲ್ಲಿ, ಅನೇಕ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. 300, 400, 500 ವರ್ಷದ ಹಿಂದೆ ಅನೇಕ ವಿದ್ವಾನರು, ವಿದೇಶಿ ವಿದ್ವಾನರು ಹಿಂದೂ ಧರ್ಮದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಕೋಟ್ ಅಂತೀವಲ್ಲ ನಾವು, ಬೈಟ್, ನಾವು ಅದನ್ನು ನೋಡಿದರೆ ಅದನ್ನು ಮುಚ್ಚಿಡ್ತಿದ್ವಿ, ಇಲ್ಲಿಗೆ ಹರಿದಾಕ್ತಿದ್ವಿ, ಯಾರಿಗೆ ನೋಡೋದು ಬೇಡ ಇದು ಅಂಥೇಳಿ. ನಮ್ಮ ಮನಸ್ಥಿತಿ ಕೇವಲ 10 ವರ್ಷದಿಂದ ಇತ್ತು. ಆದರೆ ಭಾಳ ಮಂದಿ ನೀವು ಯಾವ ಇದಕ್ಕೆ ಸೇರಿದವರು ಅಂದರೆ, ನಾನು ಬ್ರಾಹ್ಮಣ, ನಾನು ಕುರುಬ ಹೀಗೆಲ್ಲ ಹೇಳ್ತಾರೆ. ಹಿಂದೂ ಅಂತೇನು ಬಾಯಿ ಶಬ್ದ ಬರಲ್ಲ. ಮತ್ತು ನೀವು ಹಿಂದೂಗಳಲ್ಲ. ಇಲ್ಲ, ಹಿಂದೂಗಳೇ, ಬಟ್ ನಾವು ಸೆಕ್ಯುಲರ್ ಹಿಂದೂಗಳು. ನಾನು ಪಾರ್ಲಿಮೆಂಟ್ ಇದ್ದಾಗ ಸೆಕ್ಯುಲರ್ ಅನ್ನೋದು 1000 ಸರಿ ಕಿವಿಗೆ ಬೀರುತ್ತಿತ್ತು. ಅದು ನನ್ನ ಸುದೈವನೋ ದುರ್ದೈವನೋ ಗೊತ್ತಿಲ್ಲ. ಆದರೆ ಕಳೆದ 10 ವರ್ಷದಲ್ಲಿ ಸನಾತನ ಧರ್ಮದಲ್ಲಿ ಎಷ್ಟೊಂದು ಪ್ರಚಾರವನ್ನು ಪಡೆದಿದೆ ಅಂದರೆ, ಇವತ್ತು ಅಮೇರಿಕ ಅಧ್ಯಕ್ಷ 3-4 ಜನ ಅಧ್ಯಕ್ಷರು ಏನು ಓದ್ ತಗೊಂಡ್ರು, ಇಲ್ಲಿಂದ ಹೋಗಿ ಧರ್ಮಗುರುಗಳು ಅವರಿಗೆ ಆಶೀರ್ವಾದ ಮಾಡಿ ಬಂದರು. UK ಸುನಕ್ ಅವರು ಪ್ರಧಾನಿಯಾದಾಗ ಇಲ್ಲಿಯ ಧರ್ಮಗುರುಗಳು ಭಾಗವಹಿಸಿದ್ರು. ನಮಗೆ ಡೀಸೆಲ್ ಕೊಡೋಂಗಿಲ್ಲ, ಅದನ್ನು ಕೊಡೋಂಗಿಲ್ಲ ಅಂತ ಈ ಹಿಂದಿನ ಸರ್ಕಾರ ಹೇಳುತ್ತಾ ಇತ್ತು. ಇವತ್ತು ಅದು ಕೂಡ ಭಾರತದ ಒಂದು ಅವಿಭಾಜ್ಯ ಅಂಗ. ಇವತ್ತು ಗಲ್ಫ್ ಕಂಟ್ರಿ ಅಂದರೆ ನಮ್ಮ ಸಾಮ್ರಾಜ್ಯ ಇರಾಕ್ವರೆಗೆ ಇತ್ತು. ಆದರೆ ಮತ್ತು ಈ ಕಡೆ ಈಸ್ಟ್ನಲ್ಲಿ, ವೆಸ್ಟ್ನಲ್ಲಿ ಇರಾಕ್ವಲ್ಲಿ ಇತ್ತು, ಈಸ್ಟ್ನಲ್ಲಿ ಇಂಡೋನೇಷ್ಯಾ. ಈಗಾದರೂ ಇಂಡೋನೇಷ್ಯಾದಲ್ಲಿ 100ಕ್ಕೆ 100 ಮುಸ್ಲಿಮರಿದ್ದಾರೆ, ಮುಸ್ಲಿಮ ರಾಷ್ಟ್ರ. ಅವರು ಪೂಜಿಸುವುದು ಗಣಪತಿ ಮತ್ತು ಹನುಮಂತನಿಗೆ. ವಿಶ್ವದಲ್ಲಿ ಅತ್ಯಂತ ದೊಡ್ಡ ದೇವಾಲಯ, ನಾವು ಹೆಮ್ಮೆಯಿಂದ ಹೇಳಬೇಕು, ಇಂಡೋನೇಷ್ಯಾದಲ್ಲಿದೆ. ಅದು ಹಳೆ ಕತ್ತಿ ಬಿಟ್ಟರೆ ಹೋಗಲಿ. ಮೊನ್ನೆ ಏನಾಯ್ತು, ಗಲ್ಫ್ ರಾಷ್ಟ್ರದಲ್ಲಿ ಕೂಡ ಹಿಂದೂ ದೇವಾಲಯ ನಿರ್ಮಾಣವಾಗಿದೆ. ಆದ್ದರಿಂದ ಈಗೀಗ ನಮ್ಮವ್ರಿಗೊಂದು ಸ್ವಲ್ಪ ತಿಳುವಳಿಕೆ ಬರ್ತಾಯಿದೆ, ನಾವು ಹಿಂದೂ ಅಂತ ಹೇಳ್ಬೋದಲ್ಲ ಅಂತ. ನನಗೇನು ಅನುಮಾನ ಇದ್ದಿಲ್ಲ, ಯಾಕಂದರೆ ನನಗೀಗ 74 ವರ್ಷ. ನಾನು 12 ವರ್ಷ ಇದ್ದಾಗಿನಿಂದ ಸಂಘ ಪರಿವಾರದಲ್ಲಿ ಬೆಳೆದವ. ನಮ್ಮ ಜಾತಿ ಅಂತ ಎಂದು ಕೇಳೋದೇನೇ ಅಲ್ಲ. ಅಲ್ಲಿ ನೀ ಯಾವ ಜಾತಿಪ್ಪ, ನೀವು ಯಾವ ಜಾತಿ ಎಂದು ಕೇಳೋದಿಲ್ಲ. ನಮ್ಮ ವ್ಯವಹಾರದಲ್ಲಿ ಆ ಸಿಸ್ಟಮೂ ಇಲ್ಲ, ಜಾತಿ ಕೇಳೋದು. ಈ ಜಾತಿ ಪದ್ಧತಿಯನ್ನು ತೆಗೆದು ನಾವು ಒಂದು ಸ್ವಲ್ಪ ವಿಚಾರ ದೃಷ್ಟಿಯಿಂದ ಯೋಚನೆಯನ್ನು ಮಾಡಬೇಕು. ದಟ್ ಈಸ್ ದ ನೀಡ್ ಆಫ್ ದಿ ಅವರ್. ಅದೇ ರೀತಿ ಯೋಗದ ಬಗ್ಗೆ ನಮಗೆ ತಿರಸ್ಕಾರ ಇತ್ತು. ನಾವು ಬಾಗ್ಲ ಹಾಕ್ಕೊಂಡು ಯೋಗ ಮಾಡ್ತಿದ್ವಿ, ಯಾರಿಗೂ ಗೊತ್ತಾಗಬಾರದು. ಏನಪ್ಪ ನೀ ಫಿಟ್ಟಾಗಿದ್ದೀಯಾ, ಯೋಗ ಮಾಡ್ತೇ, ಅವೆಲ್ಲ ಮಾಡೋಂಗಿಲ್ಲ ರೀ ನಾವು. ಯಾವಾಗ ರಾಮದೇವ್ಜಿಯವರು ಯೋಗಕ್ಕೆ ಒಂದು ಚಾಲನೆ ಕೊಟ್ಟರು, ಒಳ್ಳೆ ಚಾಲನೆ ಶುರುವಾಗಿ ಪಾರ್ಕ್ನಲ್ಲಿ ನಾವೆಲ್ಲ ಯೋಗ ಮಾಡೋಕ್ಕೆ ಚಾಲು ಮಾಡಿದ್ವಿ. ನಂತರ ಮೋದಿಜಿಯವರು ಯೋಗ ಡೇ ಸೆಲಿಬ್ರೇಷನ್ ಮಾಡಿ ಇವತ್ತು ಜಗತ್ತಿನಲ್ಲಿ 160 ಕಂಟ್ರಿಗಳಲ್ಲಿ ಯೋಗ ಡೇಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ವಿ ಶುಡ್ ಪ್ರೌಡ್ ಆಫ್ ಮೋದಿಜಿ ಆಸ್ ವೆಲ್ ಆಸ್ ಅವರ್ ಕಲ್ಚರ್. ನಮಗೆ ಹಿಂದೂ ಅಂತ ಹೇಳುವಂಥ ಧೈರ್ಯವನ್ನು ಕೊಟ್ಟವರು ಮೋದಿಜಿಯವರು. ಇವತ್ತು ಇಲ್ಲಿ ಸ್ಮರಣೆಯನ್ನು ಮಾಡ್ಕೋಬೇಕು ಅವರು.
ಈಗ ಚಿಕ್ಕ ಮಕ್ಕಳು ಕೂಡ ಹಿಂದೂ ಅಂತ ಅಂತಾರೆ. ಇವತ್ತು ಜ್ಞಾನವ್ಯಾಪಿ